ಶ್ರುತಿ ವಿನುತ ಸರ್ವತ್ರದಲ್ಲಿ ಭಾರತಿ ರಮಣನೊಳಗಿದ್ದು ತಾ ಶುಚಿಶತುವೆನಿಸಿ ಜಡಚೇತರನು ಪವಿತ್ರ ಮಾಡುತ್ತಿಹ. ಅತುಳ ಮಹಿಮಾನಂತ ರೂಪಾಚ್ಯುತನೆನಿಸಿ ಚಿದ್ದೇಹದೊಳು ಪ್ರಾಕೃತ ಪುರುಷನಂದದಲ್ಲಿ ನಾನಾ ಚೇಷ್ಟೆಗಳ ಮಾಳ್ಪ. ಗೋವಿಂದ ಗೋವಿಂದ ಪುರಂದರ ವಂದೇ ಸ್ಕಂದ ಸನಂದನ ವಂದಿತ ಪಾದ. ವಿಷ್ಣು ಸೃಜಿಷ್ಣು ಗೃಸಿಷ್ಣು ವಿವಂದೇ ಕೃಷ್ಣ ಸದುಷ್ಣವಧಿಷ್ಣ ಸುಧೃಷ್ಣು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ 19. ಶ್ರುತಿ ವಿನುತ ಸರ್ವತ್ರದಲ್ಲಿ ಭಾರತಿ ರಮಣನೊಳಗಿದ್ದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ವೇದ ಪ್ರತಿಪಾದ್ಯನಾದ ವೇದ ಪುರುಷನು ವಾಯುವಂತರ್ಗತನಾಗಿದ್ದು ಸರ್ವತ್ರ ವ್ಯಾಪ್ತನಾಗಿ ನಾನಾ ವ್ಯಾಪಾರಗಳನ್ನು ಮಾಡುತ್ತಾನೆಂದು ತಿಳಿಸುತ್ತಾರೆ. ಶ್ರುತಿ ವಿನುತ ಶ್ರೀಹರಿಯು ಸದಾ ಗೈಮಿಕ ವೇದ್ಯನು, ಅನಂತ ಸಂಖ್ಯಾಕವಾದ ಸಕಲ ಅಪೌರುಷೇಯವಾದ ವೇದಗಳೆಲ್ಲವೂ ಶ್ರೀ ವಿಷ್ಣುವನ್ನೇ ಮುಖ್ಯ ತಾತ್ಪರ್ಯವನ್ನಾಗಿ ಪ್ರತಿಪಾದಿಸುವುದು. ವೇದ ಪ್ರತಿಪಾದ್ಯನಾದ ಆ ವೇದ ಪುರುಷನೇ ಶ್ರುತಿ ವಿನುತನು. ಸರ್ವತ್ರದಲ್ಲಿ ಆ ಶ್ರುತಿ ತತಿ ವಿನುತನು ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವನು. ಸರ್ವಕಾಲ ದೇಶಾದಿಗಳಲ್ಲಿ ಪರಿಪೂರ್ಣನಾಗಿ ತುಂಬಿದ್ದಾನೆ. ಭಾರತಿ ರಮಣನೊಳಗಿದ್ದು ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವ ಶ್ರುತಿ ತತಿ ವಿನುತನು ಭಾರತಿ ಪತಿಗಳಾದ ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾಗಿರುವನು. ಶ್ರೀ ವಾಯುದೇವರು ಶ್ರೀಹರಿಯ ಮುಖ್ಯ ಪ್ರತೀಕರು. ಶ್ರೀಮನ್ನಾರಾಯಣನ ಪ್ರಥಮಾಂಗ ಭೂತರಾದ ಶ್ರೀ ಭಾರತೀ ರಮಣರು ಅತಿರೋಹಿತ ವಿಮಲ ವಿಜ್ಞಾನಿಗಳು. ಅಜ್ಞಾನಾದಿ ಕಲಬಾಧೆಗಳು ಅವರಿಗೆ ಎಂದೆಂದಿಗೂ ಇಲ್ಲ. ಆ ಕ್ಷಣಾಶ್ಮ ಸಮರಾದ ಆ ಭಾರತೀದವರು ಪರಮ ಪಾವನರು. ಆದ್ದರಿಂದ ಪವಮಾನ ನಾಮಕರು. ತಾ ಶುಚಿಷತ್ ಎನಿಸಿ ವಾಯುವಂತರ್ಗತ ಭಗವದ್ ರೂಪವು ಶುಚಿಷತ್ ಎಂಬ ನಾಮದಿಂದ ಪ್ರಖ್ಯಾತವಾಗಿದೆ. ನಿಗಮ ಸಂಚಾರಿಗಳಾದ ಮುಖ್ಯ ಪ್ರಾಣದೇವರಲ್ಲಿ ಶ್ರೀಹರಿಯು ಶುಚಿಷತ್ ಎಂಬ ನಾಮದಿಂದ ಅಂತರ್ಯಾಮಿ ರೂಪದಿಂದ ಇರುವುದರಿಂದಲೇ ಶ್ರೀ ವಾಯುದೇವರಲ್ಲಿ ಭಗವದ್ ವಿಭೂತಿ ಸಾನ್ನಿಧ್ಯ ಇತರ ಎಲ್ಲ ದೇವತೆಗಳಿಗಿಂತಲೂ ಅತಿಶಯವಾಗಿರುವುದು. ಇದರಿಂದಲೇ ಪಾವನ ಮೂರ್ತಿಗಳು ಪವಮಾನಾಖ್ಯ ಪ್ರಾಣರಾಯರು. ಸಕಲ ಜಡ ಮತ್ತು ಚೇತನಗಳಲ್ಲಿ ಭಗವದ್ ರೂಪಗಳ ಚಿಂತನೆಯನ್ನು ವಾಯುಗೋಳಕದ ದ್ವಾರವೇ ಮಾಡಬೇಕು. ಗಂಗಾದಿ ಪವಿತ್ರ ನದಿಗಳು, ಉಡುಪಿ, ತಿರುಪತಿ ಇತ್ಯಾದಿ ಪುಣ್ಯಕ್ಷೇತ್ರಗಳು, ತುಳಸಿ, ಅಶ್ವತ್ಥ ಇತ್ಯಾದಿ ವಸ್ತುಗಳಲ್ಲಿ ವಾಯುದೇವರ ದ್ವಾರ ಶುಚಿಷತ್ ಭಗವದ್ ರೂಪದ ಉಪಾಸನೆ ಮಾಡಬೇಕು. ಅಂತೆಯೇ ಸತ್ಪಾತ್ರರಾದ ಚೇತನರು, ಅಧಿಕಾರಿಗಳಾದ ಉತ್ತಮ ಚೇತನರಲ್ಲಿ ಭಗವದ್ ಉಪಾಸನಾ ಕ್ರಮ. ಸಕಲ ಜಡ ಮತ್ತು ಚೇತನಗಳಲ್ಲಿ ಶ್ರೀ ಮುಖ್ಯ ಪ್ರಾಣರಿದ್ದಾರೆ. ಅವರ ಅಂತರ್ಯಾಮಿಯಾಗಿ ಶ್ರೀಹರಿಯು ಶುಚಿಷತ್ ನಾಮಕನಾಗಿರುವುದರಿಂದ ಜಡ ಚೇತನರನ್ನು ಶ್ರೀಹರಿಯು ತನ್ನ ಸಾನ್ನಿಧ್ಯ ವಿಶೇಷದಿಂದ ಪವಿತ್ರ ಮಾಡಿದ್ದಾನೆ. ಅತುಳ ಮಹಿಮಾನಂದ ರೂಪನು. ಶ್ರೀಹರಿಯ ಮಹಿಮಾ ವಿಶೇಷಗಳು ಅಪಾರ ಮತ್ತು ಅನಂತ. ಅಸದೃಶ ಮಹಿಮೋಪೇತನಾದ ಆ ಅಪ್ರಮೇಯನು ಅನಂತ ರೂಪಾತ್ಮಕನು. ಅನಂತ ಕೋಟಿ ಜೀವರಲ್ಲಿ ಅನಂತ ರೂಪಗಳಿಂದ ವಿದ್ಯಮಾನನಾಗಿದ್ದು ಸಕಲ ವ್ಯಾಪಾರಗಳನ್ನು ಅವರವರ ದ್ವಾರ ಮಾಡಿಸುತ್ತಿರುವನು. ಅಚ್ಯುತನೆನಿಸಿ ಶ್ರೀ ಪರಮಾತ್ಮನು ನಾಶರಹಿತನು, ಶಶ್ವದೇಕ ಪ್ರಕಾರನು, ಚತುರ್ವಿಧ ನಾಶ ದೂರನಾದ್ದರಿಂದ ಅಚ್ಯುತನಾಮಕನು. ಪ್ರಾಕೃತ ಪುರುಷನಂದದಲ್ಲಿ ಸಕಲ ಜೀವರ ಸ್ವರೂಪ ದೇಹದಲ್ಲಿ ಸೂಕ್ಷ್ಮ ರೂಪದಿಂದ ಬಿಂಬನಾಗಿದ್ದಾನೆ. ಸ್ಥೂಲ ದೇಹಗತ ಸಕಲೇಂದ್ರಿಯಗಳಲ್ಲಿ ವ್ಯಾಪಕನಾಗಿದ್ದಾನೆ. ಪ್ರಕೃತಿ ಸಂಬಂಧವಾದ ಸ್ಥೂಲ ಮತ್ತು ಲಿಂಗ ದೇಹ ಶರೀರಗಳನ್ನುಳ್ಳವರು ಸಕಲ ಜೀವರು. ಅವರಿಗೆ ಪ್ರಾಕೃತ ಪುರುಷನೆಂದು ಹೆಸರು. ಚಿನ್ಮಯರಾದ ಚಿದಾನಂದ ಮೂರ್ತಿಯು ತಾನು ಅಪ್ರಾಕೃತನು.
ರಜ ತಮೋಗುಣ ವಿದೂರನು ತ್ರಿಗುಣಾತೀತನು. ಆದಾಗ್ಯೂ ಜೀವರ ವ್ಯಾಪಾರಗಳನ್ನು ಬಿಂಬಕ್ರಿಯಾದ್ವಾರ ತಾನೇ ಮಾಡಿ, ದೇವ ದಾನವರ ದ್ವಾರ ಮಾಡಿಸಿ, ದೇಹಗತ ಇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾಗಿರುವ ಜೀವನ ದ್ವಾರ ಮಾಡಿಸುತ್ತಿರುವ ಆ ಅನಂತ ನಾಮ ರೂಪ ಗುಣಾತ್ಮಕ ಮಹಿಮೆ ಅಸದೃಶ, ಅಪರಿಮಿತ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.